ಹರಿಯುವ ನದಿಯಾದರೆ ನಿಂತಿರುವ ಏನಾಗುತ್ತದೆ? ನಿಂತಿರುವ ಕೊಳ. ವಿದ್ಯಾಲಯ ವಿದ್ಯಾರ್ಥಿಯಾದರೆ ಆಸ್ಪತ್ರೆ ಏನಾಗುತ್ತದೆ? ಆಸ್ಪತ್ರೆ ರೋಗಿ. ಭಾರತದಲ್ಲಿ ಅತಿ ಹೆಚ್ಚು ಫಲವತ್ತಾದ ಪ್ರದೇಶ ಯಾವುದು? ಇಂಡೋ ಗ್ಯಾಂಜೆಟಿಕ್ ಪ್ಲೇನ್. ಪೆನಿನ್ಸುಲರ್ ಇಂಡಿಯಾ ವಲಯದ ಮಣ್ಣು ಯಾವುದು? ಕೆಂಪು ಮಣ್ಣು. ಇವುಗಳಲ್ಲಿ ಯಾವ ಪರ್ವತ ಶ್ರೇಣಿಯು ಭಾರತದ ಅತಿ ಹಳೆಯ ಪರ್ವತವಾಗಿದೆ? ಅರಾವಳಿ ಪರ್ವತ ಶ್ರೇಣಿ. ಭಾರತದ ಅತಿ ಹಳೆಯ ತೈಲ ಶುದ್ಧೀಕರಣ ಕೇಂದ್ರ ಎಲ್ಲಿದೆ? ಅಸ್ಸಾಂನ ದಿಗ್ಬಾಯ್ನಲ್ಲಿದೆ. ಈ ಕೆಳಗಿನ ಯಾವ ನದಿಯ ಮೂಲ ಪಶ್ಚಿಮ ಘಟ್ಟ ಅಲ್ಲ? ಮಹಾನದಿ ಇದರ ಮೂಲ ಪಶ್ಚಿಮ ಘಟ್ಟ ಅಲ್ಲ. ಕಾವೇರಿ, ಗೋದಾವರಿ, ಕೃಷ್ಣ ಈ ಮೂರೂ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ. ಕೆಳಗಿನವುಗಳಲ್ಲಿ ಯಾವ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ಪ್ರದೇಶವಾಗಿದೆ? ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ಪ್ರದೇಶ ಕೇರಳ. ಯಾವ ನದಿಯನ್ನು ಕೇರಳ ರಾಜ್ಯದ ಜೀವನಾಡಿ ಎನ್ನಲಾಗಿದೆ? ಪೆರಿಯಾರ್ ನದಿಯನ್ನು. ಭಾರತ ದೇಶದ ಯಾವ ದ್ವೀಪವು ಭಾರತ ಹಾಗೂ ಶ್ರೀಲಂಕಾ ದೇಶದ ನಡುವೆ ನೆಲೆಸಿದೆ? ರಾಮೇಶ್ವರಂ ದ್ವೀಪ. ಇವುಗಳಲ್ಲಿ ಯಾವ ಪ್ರದೇಶದ ಮೂಲಕ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತದೆ? ಟ್ರಾಫಿಕ್ ಆಫ್ ಕ್ಯಾನ್ಸರ್ ಮಿಜೋರಾಂನ ಮೂಲಕ ಹಾದು ಹೋಗುತ್ತದೆ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂಗಳ ಮೂಲಕ ಹಾದು ಹೋಗುತ್ತದೆ. ಹೊಂದಿಸಿ ಬರೆಯಿರಿ ಕೇಳಿದರೆ ಒಂದು ಕಡೆ ಟೈಗರ್ ರಿಸರ್ವ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅವು ಇರುವ ಸ್ಥಳವನ್ನು ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ ಬಿ. ನೋಡಿ, ಬಂಡೀಪುರ ಟೈಗರ್ ರಿಸರ್ವ್ ಇರೋದು ಕರ್ನಾಟಕದಲ್ಲಿ, ಬಲ್ಪಾಕ್ರಾಮ್ ಟೈಗರ್ ರಿಸರ್ವ್ ಇರೋದು ಮೇಘಾಲಯದಲ್ಲಿ, ಮೇಲ್ಘಾಟ್ ಟೈಗರ್ ರಿಸರ್ವ್ ಇರುವುದು ಮಹಾರಾಷ್ಟ್ರದಲ್ಲಿ, ರೋಹ್ಲಾ ಟೈಗರ್ ರಿಸರ್ವ್ ಇರೋದು ಹಿಮಾಚಲ ಪ್ರದೇಶದಲ್ಲಿ. ಭಾರತದ ರೆನಾಸಾನ್ಸ್ನ ಪಿತಾಮಹ ಯಾರು? ರಾಜಾರಾಮ್ ಮೋಹನ್ ರಾಯ್. ಆಜಾದ್ ಹಿಂದ್ ಯಾರ ನೆರವಿನಿಂದ ಸೃಷ್ಟಿಸಲಾಗಿತ್ತು? ಜಪಾನ್ ನೆರವಿನಿಂದ. ಇವುಗಳಲ್ಲಿ ಯಾವ ಚಳುವಳಿಯು ದಂಡಿ ಸತ್ಯಾಗ್ರಹದಿಂದ ಶುರುವಾಯಿತು? ಸಿವಿಲ್ ಡಿಸೊಬೀಡಿಯನ್ಸ್ ಚಳುವಳಿ. ಕೆಂಪು ಕೋಟೆಯನ್ನು ಕಟ್ಟಿಸಿದವರು ಯಾರು? ಶಹಜಹಾನ್. ಇಂಡಸ್ ಸಿವಿಲೈಸೇಷನ್ನ ಅತಿ ದೊಡ್ಡ ಪ್ರದೇಶ ಯಾವುದು?
ಮೊಹೆಂಜೊದರೋ. ಕರ್ನಾಟಕದಲ್ಲಿರುವ ಕುದುರೆಮುಖ ಯಾವ ಅದಿರುಗಳಿಗೆ ಪ್ರಸಿದ್ಧವಾಗಿದೆ? ಕಬ್ಬಿಣ. ಕರ್ನಾಟಕದಲ್ಲಿರುವ ಪ್ರಸಿದ್ಧವಾದ ನೃತ್ಯ ಯಾವುದು? ಯಕ್ಷಗಾನ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ? 31 ಜಿಲ್ಲೆಗಳಿವೆ. ಕರ್ನಾಟಕ ರಾಜ್ಯದಿಂದ ಲೋಕಸಭೆಯಲ್ಲಿ ಒಟ್ಟು ಎಷ್ಟು ಸ್ಥಾನಗಳಿವೆ? 28 ಸ್ಥಾನಗಳಿವೆ. ಕರ್ನಾಟಕದ ವಿಧಾನಸಭೆಯಲ್ಲಿ ಒಟ್ಟು ಎಷ್ಟು ಸ್ಥಾನಗಳಿವೆ? 224 ಸ್ಥಾನಗಳಿವೆ. ಹಂಪಿಯು ಯಾವ ನದಿ ತೀರದಲ್ಲಿ ಇದೆ? ತುಂಗಭದ್ರಾ ನದಿ ತೀರದಲ್ಲಿ. ಯಾವ ನಗರವನ್ನು ರೇಷ್ಮೆ ನಗರ ಎಂದು ಕರೆಯಲಾಗುತ್ತದೆ? ರಾಮನಗರವನ್ನು. ಕನ್ನಡ ಭಾಷೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಕುವೆಂಪು ಅವರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಲ್ಲಿದೆ? ಬೆಂಗಳೂರಿನಲ್ಲಿದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಹೈದರಾಬಾದ್ನಲ್ಲಿದೆ. ಈ ಕೆಳಗಿನ ಯಾವ ಅನಿಲದ ಸೋರಿಕೆಯಿಂದ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಸಂಭವಿಸಿತು? ಮೀಥೈಲ್ ಐಸೋಸೈನೇಟ್ನಿಂದ. ಅಪಘಾತದಲ್ಲಿ ಒಬ್ಬಾತನಿಗೆ ಮಂಡಿ ಕೀಲಿಗೆ ಪೆಟ್ಟಾದಲ್ಲಿ ಆತ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು? ಆರ್ಥೋಪೆಡಿಕ್ ಸರ್ಜನನ್ನು ಅಂದರೆ ಮೂಳೆ ತಜ್ಞರನ್ನು. ಸಂಪರ್ಕ ಉಪಗ್ರಹಗಳನ್ನು ಈ ಕೆಳಗಿನ ಯಾವುದಕ್ಕೆ ಉಪಯೋಗಿಸಲಾಗುತ್ತದೆ? ಸಂಪರ್ಕ ಸಿಗ್ನಲ್ಗಳನ್ನು